ಏನಿವತ್ತು ಬೆಳಗಾವಿ ಜಿಲ್ಲೆಯ ಒಂದು ರೀತಿ ಖಾನಾಪುರ ಜನತೆಗೆ ಒಂದು ರೀತಿ ಸಾಕಷ್ಟು ಒಂದು ರೀತಿ ಸಂತೋಷ ಇದ್ದ ಸಂಗತಿ. ಯಾಕಪ್ಪ ಅಂತಂದ್ರೆ ತುಂಬಾ ಮರೀಚಿಕೆಯಾಗಿದ್ದ ಒಂದು ರೀತಿ ಸರ್ಕಾರಿ ಒಂದು ರೀತಿ ಹಾಸ್ಪಿಟಲ್ಲು ಒಂದು ರೀತಿ ಹಾಲಿ ಕರ್ನಾಟಕ ಸರ್ಕಾರದ ಆರೋಗ್ಯ ಸಚಿವರಾಗಿರ್ತಕ್ಕಂಥ ಶ್ರೀ ದಿನೇಶ್ ಗುಂಡೂರಾವ್ ಸಾವರ್ ಅವರ ಒಂದು ರೀತಿ ಅಮೃತ ಹಸ್ತದಲ್ಲಿ ಉದ್ಘಾಟನೆ ಆಗ್ತಾ ಇದೆ. ವಿಶೇಷವಾಗಿ ಇವತ್ತು ಖಾನಾಪುರ್ಗೆ ಬಂದಿದ್ದಾರೆ. ಬನ್ನಿ ಅವ್ರ ಜೊತೆ ಸಂದರ್ಶನ ಮಾಡೋಣ. ಸರ್ ನಮಸ್ತೆ. ವಿಶೇಷವಾಗಿ ತಮ್ಮ ಒಂದು ರೀತಿ ಅಮೃತ ಹಸ್ತದಿಂದ ಉದ್ಘಾಟನೆ ಆಗ್ತಾ ಇದೆ. ಈ ಕಡೆ ತುಂಬಾ ಮರೀಚಿಕೆ ಆಗಿತ್ತು ಹಾಸ್ಪಿಟಲ್. ಇಲ್ಲ, ಇಲ್ಲಿ ತಾಲೂಕು ಆಸ್ಪತ್ರೆಯನ್ನ ಮೇಲ್ದರ್ಜೆಗೆ ಏರಿಸುವಂಥದ್ದು, ಒಂದು ಒಳ್ಳೆ ಸುಸಜ್ಜಿತವಾದಂಥ ತಾಲೂಕು ಆಸ್ಪತ್ರೆ ನಿರ್ಮಾಣ ಮಾಡಬೇಕು ಅಂತ ನಾವು ಹಿಂದೆಂದು ಬೇಡಿಕೆ ಇತ್ತು. ಮತ್ತು ನಮ್ಮ ಮಾಜಿ ಶಾಸಕರು ಅಂಜಲಿ ನಿಂಬಾಳ್ಕರ್ ಅವರು ಕೂಡ ಅದನ್ನ ಪ್ರಸ್ತಾಪ ಎಲ್ಲ ಮಾಡಿದ್ರು. ಈಗ ನಾವು ಈ ಆಯವ್ಯಯದಲ್ಲಿ ಮುಖ್ಯಮಂತ್ರಿಯವರು 7 ಹೊಸ ತಾಲೂಕು ಆಸ್ಪತ್ರೆಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಅವರು ಪ್ರಾರಂಭ ಮಾಡೋದಕ್ಕೆ ಅನುಮೋದನೆ ಕೊಟ್ಟಿದ್ದಾರೆ. ಈ 7 ತಾಲೂಕು ಆಸ್ಪತ್ರೆಗಳಲ್ಲಿ ಖಾನಾಪುರ ಒಂದು ಸೇರಿಕೊಂಡಿದೆ. ಅದರಿಂದ ಇವತ್ತು ಅದರ ಒಂದು ಆಡಳಿತಾತ್ಮಕ ಅನುಮೋದನೆ ಆಗಿ ಟೆಂಡರ್ ಪ್ರಕ್ರಿಯೆ ಈಗಾಗಲೇ ಪ್ರಾರಂಭ ಆಗಿದೆ. ಅದನ್ನು ಅತಿ ಶೀಘ್ರದಲ್ಲೇ ನಾವು ಕಾಮಗಾರಿಯನ್ನು ಶುರು ಮಾಡ್ತೀವಿ. ಇವತ್ತು ಶಂಕುಸ್ಥಾಪನೆಯನ್ನು ಹಾಕಿ, ಯಾಕಂದರೆ ಒಂದು MCH ಆಸ್ಪತ್ರೆಯ ಏನು ಇಲ್ಲಿ ಹಿಂದೆ ನಿರ್ಮಾಣ ಆಗಿತ್ತು ಅದರ ಒಂದು ಉದ್ಘಾಟನೆ ಕೂಡ ಮಾಡತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ನೂತನ ತಾಲೂಕು ಆಸ್ಪತ್ರೆ, ಈಗ ಹಳೆ ಆಸ್ಪತ್ರೆ ಏನಿದೆ ಅದನ್ನು ತೆಗೆದು ಹೊಸ ಆಸ್ಪತ್ರೆಗಳ ಅದೇ ಜಾಗದಲ್ಲಿ ಒಂದು ಒಳ್ಳೆಯ ಆಧುನಿಕ ಆಸ್ಪತ್ರೆ ಕಟ್ತಕ್ಕಂಥದ್ದಕ್ಕೆ ಇವತ್ತು ಬಂದಿದ್ದೀವಿ. ಇದರಿಂದ ಖಂಡಿತವಾಗಿಯೂ ಒಂದು ಒಳ್ಳೆಯ ಸೇವೆ ನೀಡತಕ್ಕಂಥ ವ್ಯವಸ್ಥೆ ಖಾನಾಪುರದಲ್ಲಿ ಬರುತ್ತೆ. ಯಾಕಂದರೆ MCH ಆಸ್ಪತ್ರೆ, ತಾಲೂಕು ಆಸ್ಪತ್ರೆ ಇವೆರಡೂ ಆದ ನಂತರ ಅನೇಕ ಅಗತ್ಯ ಸೇವೆಗಳನ್ನು ನೀಡೋದಕ್ಕೆ ಇದು ಅವಕಾಶ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಬೆಳಗಾವಿ ವಿಭಾಗೀಯ ಇದರಲ್ಲಿ ಸಾಕಷ್ಟು ಆರೋಗ್ಯ ಉಪಕೇಂದ್ರಗಳು ತುಂಬಾ ಶಿಥಿಲಗೊಂಡಿದೆ ಸರ್, ಕೆಲವು ಮುಚ್ಚೋಗಿದ್ದಾವೆ. ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಜನತೆಗೆ ಸ್ವಲ್ಪ ತಲುಪ್ತಾ ಇಲ್ಲ ಸರ್ ಆರೋಗ್ಯ. ಏನಾದ್ರು ಪುನಶ್ಚೇತನ ಕೊಡ್ತೀವಿ? ಇಲ್ಲ, ಈಗಾಗಲೇ ನಾವು ಹಲವಾರು ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರಗಳನ್ನ ಎಲ್ಲೆಲ್ಲಿ ರಿಪೇರಿ ವರ್ಕ್ಗಳಿದೆ ಅದನ್ನ ಈಗಾಗಲೇ ನಾನು ಕೆಲವುದೆಲ್ಲ ಸ್ಯಾಂಕ್ಷನ್ ಮಾಡಿದ್ದೀನಿ. ಸುಮಾರು ಒಂದು 3-4 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದನ್ನ ಈಗಾಗಲೇ ಸ್ಯಾಂಕ್ಷನ್ ಮಾಡಿ ಟೆಂಡರ್ ಕರೆದಿದ್ದೀವಿ. ಈಗ ಅದನ್ನು ಆದಷ್ಟು ಬೇಗ ಅದನ್ನು ರಿಪೇರಿ ಕೆಲಸಗಳು ಮಾಡೋದಕ್ಕೂ ಕೂಡ ತಗೊಂಡಿದ್ದೀವಿ. ಆಮೇಲೆ ಕೆಲವು ಉಪಕೇಂದ್ರಗಳನ್ನು ಕೂಡ ನಿರ್ಮಾಣ ಮಾಡೋದಕ್ಕೂ ಕೂಡ ನಾವು ಅನುಮೋದನೆ ಕೊಟ್ಟಿದ್ದೀವಿ. ಆ ಡೀಟೇಲ್ಸ್ ಎಲ್ಲ ನಾನು ಇವತ್ತು ಫಂಕ್ಷನಲ್ಲೂ ಕೂಡ ಹೇಳ್ತೀನಿ. ಆದ್ದರಿಂದ ಇನ್ನು ಯಾವುದಾದ್ರು ಇರುವಂಥ ನಮ್ಮ ಕೇಂದ್ರಗಳು ಎಲ್ಲೆಲ್ಲಿ ಅದು ಶಿಥಿಲ ಆಗಿದೆ ಅಥವಾ ಅದಕ್ಕೆ ಏನಾದರೂ ರಿಪೇರಿ ಕಾಮಗಾರಿಗಳೇನೋ ಇದ್ರೆ ಖಂಡಿತವಾಗಿ ಅದು ಎಲ್ಲವನ್ನು ಕೂಡ ತಗೊಳ್ತಕ್ಕಂಥದ್ದಕ್ಕೆ ಆದ್ಯತೆ ನೀಡ್ತಾ ಇದ್ದೀವಿ. ಸೊ ಆ ಥರದ್ದೇನೋ ಇದ್ರೆ ನಾನು ಮೇಡಮ್ ಅವ್ರ ಹತ್ರ ಮಾತಾಡ್ತೀನಿ, ಶಾಸಕರ ಹತ್ರ ಕೂಡ ಮಾತಾಡಿಕೊಂಡು ಯಾವ್ದಾದ್ರು ಬಾಕಿ ಇದೆ ಅದನ್ನು ಕೂಡ ತಗೊಳ್ಳೋದಕ್ಕೆ ನಾನು ಮುಂದೆ ಕ್ರಮ ತಗೊಳ್ತೀನಿ. ಪಕ್ಷದ ಸಂಘಟನೆಗೆ ಸಂಬಂಧಿಸಿದಂತೆ ವಿಶೇಷವಾಗಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರಿಗೆ ಒಳ್ಳೆ ರಾಷ್ಟ್ರೀಯ ಒಂದು ಜೊತೆಗೆ ಹುದ್ದೆ ಸಿಕ್ಕಿದೆ. ವಿಶೇಷವಾಗಿ ಅವ್ರಿಗೆ ಏನಾದ್ರು ಸಲಹೆಗಳು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ? ಇಲ್ಲ, ಅವರು ಒಳ್ಳೆ ಅನುಭವ ಇರ್ತಕ್ಕಂಥ, ಅವ್ರಿಗೇನು ಸಲಹೆ ಕೊಡೋದೇನು ಬೇಕಾಗಿಲ್ಲ. ಅವರು ಇವತ್ತು AICC ಮಟ್ಟದಲ್ಲಿ ಈಗ ಕಾರ್ಯದರ್ಶಿಯಾಗಿ ಬಹಳ ದೊಡ್ಡ ಜವಾಬ್ದಾರಿ ಕೂಡ ಕೊಟ್ಟಿದೆ. ಮತ್ತು ಪಕ್ಷದಲ್ಲಿ ಅವರು ಯಾಕಂದ್ರೆ ಯಾವತ್ತೂ ಕೂಡ ಸಂಘಟನೆಯಲ್ಲಿ ಬಹಳ ಮುಂಚೂಣಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅಂಜಲಿ ನಿಂಬಾಳ್ಕರ್ ಅವರು. ಅವರು MLA ಆಗಿದ್ದಾಗಲೂ ಕೂಡ ಅನೇಕ ಸಂಘಟನೆಯ ಕೆಲಸ ಕಾರ್ಯಗಳಲ್ಲಿ ಬಹಳ ಅವರು ಆಸಕ್ತಿ ತಗೊಂಡು ಮಾಡ್ಕೊಂಡು ಬಂದಿದ್ದಾರೆ. ಅದರಿಂದ ಇವತ್ತು ಅವ್ರಿಗೆ ಇನ್ನೂ ಒಳ್ಳೆಯ ಅವಕಾಶಗಳು ಇವತ್ತು ಸಿಕ್ಕಿದೆ. ಇನ್ನು ಮುಂದೆ ಇನ್ನೂ ಹೆಚ್ಚು ಸಿಗಲಿ ಅಂತ ಹಾರೈಸ್ತೀನಿ. ಬೆಳಗಾವಿಯಿಂದ ಸತೀಶ್ ಜಾರಕಿಹೊಳಿ ಅವರು CM ಆಗಬೇಕು ಅಂತ ಚರ್ಚೆ ಆಗ್ತಾ ಇದೆ. CM ಆಗುವಂತ ಪ್ರಶ್ನೆ ಬರೋದಿಲ್ಲ. CM ಇದ್ದಾಗ ಇನ್ನೊಬ್ರು CM ಆಗುವಂತ ಪ್ರಶ್ನೆ ಬರೋದಿಲ್ಲ ಅಲ್ಲ. ಬೆಳಗಾವಿಯಿಂದ ಸತೀಶ್ ಜಾರಕಿಹೊಳಿ ಅವರು CM ಆಗಬೇಕು ಅಂತ ಚರ್ಚೆ ಆಗ್ತಾ ಇದೆ. CM ಆಗುವಂತ ಪ್ರಶ್ನೆ ಬರೋದಿಲ್ಲ. CM ಇದ್ದಾಗ ಇನ್ನೊಬ್ರು CM ಆಗುವಂತ ಪ್ರಶ್ನೆ ಬರೋದಿಲ್ಲ ಅಲ್ಲ. ಬೆಳಗಾವಿಯಿಂದ ಸತೀಶ್ ಜಾರಕಿಹೊಳಿ ಅವರು CM ಆಗಬೇಕು ಅಂತ ಚರ್ಚೆ ಆಗ್ತಾ ಇದೆ. CM ಆಗುವಂತ ಪ್ರಶ್ನೆ ಬರೋದಿಲ್ಲ. CM ಇದ್ದಾಗ ಇನ್ನೊಬ್ರು CM ಆಗುವಂತ ಪ್ರಶ್ನೆ ಬರೋದಿಲ್ಲ ಅಲ್ಲ. ಆರೋಗ್ಯ ಇಲಾಖೆ ಸಚಿವರಾಗಿ ಎಲ್ಲಾ ವೈದ್ಯರುಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಏನು ಒಂದು ಹೇಳಿಕೆ ಬಯಸ್ತೀರಾ? ನೋಡಿ, ಎಲ್ಲರೂ ಕೂಡ ಸೇವಾ ಮನೋಭಾವದಿಂದ ಕೆಲಸ ಮಾಡಬೇಕು. ಮತ್ತು ಏನೇ ಕಷ್ಟ ಇದ್ರೂ ಕೂಡ ಅಂತಿಮವಾಗಿ ಜನರಿಗೆ ನಾವು ಯಾವುದೇ ರೀತಿ ತೊಂದರೆ ಆಗದಿರುತ್ತೆ ನೋಡ್ಕೋಬೇಕು. ನಮ್ಮ ಇಲಾಖೆಯಿಂದ ಆದಷ್ಟು ಮಟ್ಟಿಗೆ ನಾವು ವೈದ್ಯರಿಗೆ ಮತ್ತು ಸಿಬ್ಬಂದಿಯವರಿಗೆ ರಕ್ಷಣೆ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಮತ್ತು ಅದರಲ್ಲಿ ಹೊಸ ಕಾನೂನುಗಳು ಕೂಡ ಮಾಡಿದ್ದೀವಿ. ಅದರಿಂದ ವೈದ್ಯರು ಬಹಳ ಪ್ರಮುಖ ಜವಾಬ್ದಾರಿ ಇರ್ತದೆ. ಅದನ್ನು ಅವರು ಸರಿಯಾದ ಒಂದು ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಂಡು ನಮ್ಮ ಸಾಮಾನ್ಯ ಜನರಿಗೆ, ಬಡ ಜನರಿಗೆ ಒಳ್ಳೆಯ ಸೇವೆ ನೀಡುವಂಥ ಒಂದು ಮನಸ್ಥಿತಿ ಅವ್ರಿಗೆ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಇನ್ನು ಹೆಚ್ಚಾಗಿ ಬರಲಿ ಅಂತ ನಾನು ಹಾರೈಸ್ತೀನಿ. ಇಷ್ಟು ಅಲ್ಲ ಸರ್, ಕರ್ನಾಟಕ ಸರ್ಕಾರದ ಆರೋಗ್ಯ ಸಚಿವರಾಗಿರ್ತಕ್ಕಂಥ ಶ್ರೀ ದಿನೇಶ್ ಗುಂಡೂರಾವ್ ಸರ್ ಅಭಿಪ್ರಾಯ. ನಮಸ್ಕಾರ. ಥ್ಯಾಂಕ್ ಯು ಬಸವರಾಜ್. ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.
ಧನ್ಯವಾದಗಳು.